ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಅಮ್ಮಗೆ ಒಂದು ಸ್ವಲ್ಪ ಹುಷಾರಿಲ್ಲ. ಅಡುಗೆ ಜವಾಬ್ದಾರಿಯಲ್ಲಿ ನಮಗೆ ವಹಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅಡುಗೆ ಎಲ್ಲ ನಾವೇ ಮಾಡಬೇಕಲ್ಲ. ಇಲ್ಲೇ ಮಲಗಿದ್ದಾರೆ. ಮನೆ ಮಾಡೋದ್ರಿಂದ ಈ ಟೊಮೊಟೊ ಚಟ್ನಿ ಮಾಡೋಣ ಅಂದ್ಕೊಂಡಿದ್ವಿ. ಅದಕ್ಕೆ ಇವತ್ತು ಟೊಮೊಟೊ ಚಟ್ನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅವಾಗಲಿಂದ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ. ಮೈಕೇ ಆನ್ ಮಾಡಿಲ್ಲ, ಹಂಗೆ ಮಾಡಿದ್ದೀನಿ. ಈ ರೂಢಿ ಇಲ್ದಿರ ಮಾಡಕ್ಕೆ ಹೋದ್ರೆ ಇರಬೇಕಲ್ಲಪ್ಪ ಯಾವಾಗಲೂ. ಇದೊಂದು ಗೋಲ್ ನನಗೆ ಯಾವಾಗಲೂ ಅದಕ್ಕೆ ಬಾಯ್ಸೇ ಬಂದಿಲ್ಲ. ಏನೇನು ಮಾತಾಡಿದ್ದೀನಿ ಅದು ಗೊತ್ತಿಲ್ಲ. ಏನಂದರೆ ಹೇಳ್ತೀನಿ. ಇವಾಗ ಟೊಮೊಟೊ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ದಲ್ವಾ, ಅದಕ್ಕೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟನ್ನು ಇವಾಗ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ. ಒಗ್ಗರಣೆಯಲ್ಲಿ ಇವಾಗ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ನೀರೆಲ್ಲ ಹೋಗ್ಬೇಕು. ಅವಾಗಲಿಂದ ಮಾಡಿರೋ ವಿಡಿಯೋ ಎಲ್ಲ ಇಷ್ಟ ಆಯಿತು. ಏನು ಮಾಡೋದು, ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಟ್ಟರೆ ಏನಂತ ಹೋಗಿ ನಿಂತ್ಕೊಂಡು ನಾನು ಇಷ್ಟೊತ್ತವರೆಗೂ ಮಾತಾಡಿರೋದೇ ನಾರ್ಮಲ್ ಆಗಿ. ಅದಕ್ಕೆ ವಾಯ್ಸ್ ಓವರ್ ಏನಂತ ಕೊಡಬೇಕು. ಯಾಕೆಂದರೆ ಅಮ್ಮಗೆ ಹುಷಾರಿಲ್ಲ, ಅದಕ್ಕೇ ಅಡುಗೆ ಮಾಡೋಕ್ಕೆ ನಾನೇ ಬಂದಿದ್ದೀನಿ. ಮಾಡ್ತಿದ್ದೀನಿ, ರೆಡಿ ಮಾಡಿದ್ದೀನಿ. ನೋಡಿ ನಿಮ್ಗೆ ಬರುತ್ತೆ ಏನು ಟೊಮೆಟೊ ಚಟ್ನಿ ಅಂತ ಹೇಳಿ. ಎಣ್ಣೆ, ನಾನೊಂದು ಅಳತೆ ಗಿಂಚೆ ಎಲ್ಲ ಇಲ್ಲ. ನಾರ್ಮಲಾಗಿ ಎಷ್ಟು ಬೇಕು ನನಗೆ, ಎಷ್ಟು ಹಾಕಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅಷ್ಟರಲ್ಲೇ ನಾನು ಇದು ಮಾಡೋಕ್ಕೆ ಹೋಗಿ. ಮತ್ತೆ ಅದು ಎಕ್ಸ್ಟ್ರಾ ಎಲ್ಲ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತೆಲ್ಲ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಫಿಕ್ಸ್ ಮಾಡ್ತೀನಿ. ಕಡೆಯಿಂದ ಬೆಳಕು ಕ್ಲೀನಾಗಿ ಕಾಣಿಸಲ್ಲ, ಅಲ್ಲೇ ಫಿಕ್ಸ್ ಮಾಡ್ತೀನಿ. ಹಿಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ವಿಡಿಯೋ ತೆಗೆದಾದ್ಮೇಲೆ ಈ ಮೈಕ್ದು ನಂದು ಮುಗಿಯೋದ ಕತೆ. ಯಾವಾಗಲೂ ನಾನು ಬಿಡೋದೇ ಇಲ್ಲ. ಇದು ಈ ಮೈಕು ಈ ಮಾತಾಡೋ ಜಾಗದಿಂದ ಒಂಚೂರು ಹತ್ರ ಇದ್ರೆ ಒಂಥರ ಗೊರ ಅಂತ ಕೇಳಿಸುತ್ತೆ. ಒಂದು ಸ್ವಲ್ಪ ದೂರ ಇತ್ತು ಅಂದರೆ ಕ್ಲೀನಾಗಿ ಕೇಳಿಸುತ್ತೆ. ಎಣ್ಣೆ ಕಾಯ್ತಾ ಬಂತು. ಇದಕ್ಕೆ ಇವಾಗ ಕರಿಬೇವಿನ ಸೊಪ್ಪು, ಇದು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇದು ಜೀರಿಗೆ, ಇಷ್ಟನ್ನು ಹಾಕೋದು ಇವಾಗ ಒಗ್ಗರಣೆಗೆ. ಅದು ಒಂದು ಸ್ವಲ್ಪ ಕಮ್ಮಿ ಇರಲಿ. ಒಂದು ಸ್ಪೂನ್ ಜೀರಿಗೆ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಸಾಸಿವೆ, ಒಗ್ಗರಣೆ ಇವಾಗ ಹಾಕೋದಲ್ಲ, ತಲೆ ಕೆಟ್ಟೋಗುತ್ತೆ. ಇದು ಡಬಲ್ ಇದು ರುಬ್ಕೊಬೇಕು. ಅದು ಇರಲಿ, ಇವಾಗಿದ್ದೀನಿ ಹಿಂಗೆ ಹಾಕಿ ಇಷ್ಟನ್ನು ಫ್ರೈ ಮಾಡ್ಕೊಳೋದು. ಮರ್ತ್ಬಿಟ್ಟು ಒಗ್ಗರಣೆ ಹಾಕಕ್ಕೆ ಹೋಗ್ಬಿಟ್ಟಿದ್ದೀನಿ ಫಸ್ಟ್ ಟೈಮ್. ಕಾಣಿಸ್ತಿದ್ವಿ ಎಲ್ಲೋ ಗೊತ್ತಿಲ್ಲ. ಒಂದ್ಸಲ ಕ್ಯಾಮ್ರಾ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಕಾಣಿಸ್ತಿದ್ಯಾ?
ರೆಕಾರ್ಡ್ ಆನ್ ಆಗೈತೆ ಇಲ್ಲ ಆನ್ ಆಗುತ್ತೆ. ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ನಮ್ಮಮ್ಮ ಡಿಫ್ರೆಂಟಾಗಿ ಮಾಡ್ತಾರೆ, ನಾನು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಅವರೆಲ್ಲ ಈ ಮೆಣಸಿನ್ಕಾಯಿ ಇದೆಲ್ಲ ಒಗ್ಗರಣೆಗೆ ಹಾಕ್ತಾರೆ, ನಾನು ಡೈರೆಕ್ಟ್ ರುಬ್ಬಕ್ಕೆ ಹಾಕ್ಬಿಡ್ತೀನಿ. ಬಾಯಿಗೆ ಏನು ಸಿಗಬಾರ್ದು. ಸಿಗಬೇಕು ಅಂದರೆ ಕರ್ಬೇವಿನ ಸೊಪ್ಪು ಮಾತ್ರ ಸಿಗಬೇಕು. ಸ್ವಲ್ಪ ಬೇಯಲಿ ಅಲ್ಲಿವರೆಗೂ ಸ್ವಲ್ಪ ಹಂಗೆ ಆಡ್ಕೊಂಡ್ರೆ. ವಾಯ್ಸ್ ಜೋರಾಗಿ ಕೇಳಿಸ್ತಿದೆಯೋ ನಿಧಾನ ಕೇಳಿಸ್ತಿದೆಯೋ ಗೊತ್ತಿಲ್ಲ. ಹೆಂಗೆ ಕೇಳಿಸ್ತಿದ್ರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಸ್ಟಾರ್ಟಿಂಗು. ಇವಾಗ ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋದಕ್ಕೆ. ಸ್ವಲ್ಪ ಆಗಲಿ ಹಂಗೆ. ಮನೆಯೆಲ್ಲ ಚಿಕನ್ ಎಲ್ಲ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಬರ್ತಾಯಿತ್ತು. ವೀಡಿಯೋನ ಮಾಡ್ಕೊಂಡಿರಲಿಲ್ಲ. ಏನು ಮಾಡಲಿ, ಮಾಡೋದಕ್ಕೆ ಯಾರೂ ಇಲ್ಲ ಜೊತೆಯಲ್ಲಿ. ನನ್ನ ತಮ್ಮ ಇದ್ದಾನೆ, ಅವನು ಅಲ್ಲಿ ಈಚೆ ಹೋಗ್ಬಿಡ್ತಾನೆ. ಅವ್ನು ಕುಣಿಸ್ಕೊಂಡು ಮಾಡೋದಕ್ಕೂ ನನಗೂ ಬೇಜಾರೆ. ಹಿಡಿತೀನಿ ಮೇಲಿಂದ ಹಿಡಿದ್ಬಿಟ್ಟು ಅವನೇ ಕುಣಿಸ್ಕೊಂಡು ಕ್ಯಾಮ್ರಾ. ಇನ್ನೇನು ಮಾಡಲಿ, ಅವನು ಎಲ್ಲಿಂದ ಇಲ್ಲೆಲ್ಲೋ ಸೆಟಪ್ ಮಾಡಬೇಕು. ಇಲ್ಲ ಅಂದರೆ ನಾನು ಟ್ರೈಪಾಡ್ ಇಟ್ಕೊಬೇಕು. ಟ್ರೈಪಾಡ್ ಇಟ್ಕೊಂಡು ಎಷ್ಟಂತ ಮಾಡೋಕ್ಕಾಗುತ್ತೆ. ಬರೀ ಅಲ್ಲೋಗಿ ಫಿಕ್ಸ್ ಮಾಡು ಇಲ್ಲೋಗಿ ಫಿಕ್ಸ್ ಮಾಡು ಇದೇ ಆಗೋಗುತ್ತೆ. ಅದಕ್ಕೇ ಸಾಕಾಗ್ಬಿಡುತ್ತೆ ನನಗೂ. ಇನ್ಮೇಲೆ ಅವನ್ನೇ ಹಿಡಿಸ್ಕೊಂಡು ಕ್ಯಾಮ್ರಾಮೇನ್ ಮಾಡ್ಕೊಂಡ್ಬಿಡ್ತೀವಿ. ದುಡ್ಡು ಕೊಡಬೇಕು ಅನ್ನೋದೇನು ಇಲ್ಲ ತಲೆನೋವು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಏನೂ ಇಲ್ಲ. ಏನು ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತಲ್ಲ. ನಾವೇನೋ ಸುಮ್ಮನೆ ಆಮೇಲೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ಅಲ್ಲೇನೋ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದೊಂದು ತಲೆನೋವಲ್ಲ. ಲೆಕ್ಕ ಬಿಟ್ಟು ಏನೇನೋ ಮಾತಾಡ್ಬಿಟ್ರೆ ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ. ಇವಾಗ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋರು ಇವ್ರ ಬಗ್ಗೆ ಬೈಕೊಂಡು ಮಾತಾಡೋದು ಈ ಥರನ ಮಾಡಿಬಿಟ್ಟಾಗ ಯಾವನಪ್ಪ ಇವನು ಅಂತಲೇ ಕೇಳೋದು. ಯಾವನು ಇಷ್ಟಪಟ್ಬಿಟ್ಟು ನಮ್ಮನ್ನ ಫಾಲೋ ಮಾಡಲ್ಲ. ನನಗೆ ಅಡುಗೆ ಎಲ್ಲ ಹೇಳ್ಕೊಟ್ಟಿರೋದಲ್ಲ ನಮ್ಮ ಅಮ್ಮನೇ. ಹೇಳ್ಕೊಟ್ಟಿಲ್ಲ, ನೋಡ್ಕೊತೀನಿ. ಯಾಕೆ ಸುಳ್ಳು ಹೇಳ್ಬೇಕು. ಹಿಂಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಸ್ಪೆಸಿಫಿಕ್ಕಾಗಿ ಇಲ್ಲೇ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡ್ತಿದ್ದಂತೆ ಯಾವುದೂ ಇಲ್ಲ. ಒಂದೇ ಒಂದು ಆ ಥರ ಮಾಡ್ತಿರೋದಂದ್ರೆ ಒಂದು ಟೊಮೆಟೊ ಗೊತ್ತು, ಇನ್ನೊಂದು ಉಪ್ಪಿಟ್ಟು. ಅದು ಬಿಟ್ಟರೆ ಇನ್ಯಾವುದೂ ಆ ಥರ ಮಾಡಿದ್ದೀನಿ. ಇದನ್ನು ಈ ಹಸಿ ಸ್ಮೆಲ್ ಹೋಗೋ ತನಕನೂ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಫುಲ್ ಫ್ರೆಶ್ ಆಗುತ್ತೆ, ಒಳಗಡೆನೆ ಫುಲ್ಲು ಮೆತ್ತಗೆ ಆಗಿಬಿಡ್ಬೇಕು ಟೊಮೆಟೊ. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಒಂಚೂರು ತಣ್ಣಗಾಗಿಬಿಟ್ಟು ಆಮೇಲೆ ಒಂದು ಜಾರ್ ತೊಗೊಂಡು ಅದ್ರಲ್ಲಿ ಮಿಕ್ಸ್ ಮಾಡ್ಕೊಬೇಕು. 4 ಆಮೇಲೆ ಒಗ್ಗರಣೆ ಹಾಕಿದ್ವಿ. ಇವರು ಹಿಂಗೆ ಇಳಿತಾ ಇದೆ. ನಮ್ಮಗೆ ಸಡನ್ನಾಗಿ ಜ್ವರ ಸ್ಟಾರ್ಟ್ ಆಗಿ ಟೈಫಾಯ್ಡ್ ಬಂದ್ಬಿಟ್ಟಿದೆ. ಏನು ಮಾಡೋದು. ಇವತ್ತು ಈಚೆ ಇಲ್ಲಿ ಹೋಗ್ಬೇಕಿತ್ತು. ಮನೆ ನಮ್ಮಮ್ಮಗಿಂತ ಯಾವ್ದು ಈಚೆ ಹೋಗ್ತೀನಿ ಹಂಗಂತಲ್ಲ. ಯಾರಾದ್ರು ಮನೇಲಿ ಇತ್ತು ಅಂತ ಹೇಳಿದ್ರೆ ಹೋಗ್ತೀನಿ. ಅವ್ರೊಬ್ಬರನ್ನೇ ಬಿಟ್ಬಿಟ್ಟು ಹೋಗ್ಬೇಕು ಅಂದರೆ ಹೋಗಿ ಅರ್ಧ ದಾರಿಗೆ ವಾಪಸ್ ಬಂದ್ಬಿಡ್ತೀನಿ. ನನ್ನ ಕೈಯಲ್ಲಾಗಲ್ಲ. ಮನೆಗೇನೆ ಬನ್ನೋರ ಆ ಟೈಮಲ್ಲಿ ಬೆಳಗ್ಗೆ ಎಲ್ಲ ಹೋಗ್ಬೇಕಾಗಿತ್ತು. ಹೋಗಿದ್ದೆ ಎಲ್ಲಿಂದ ಮಾಗಡಿಗೆ ಹೋಗ್ಬೇಕಿತ್ತು. ನಾನು ಹೋಗ್ತಾ ಇದ್ದೀನಿ, ಅರ್ಧ ದಾರಿಗೆ ಬೇಜಾರಾಗೋಯ್ತು. ಬೆಳಗ್ಗೆನೇ ಹೇಳ್ತಿದ್ರು
ಬೆನ್ನು ಸಖತ್ತು ಆಗ್ತಿಲ್ಲ ಹಿಂಗೆ ಅಂತೇಳಿ. ಅದು ನೆನ್ನೆ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದು, ಎಲ್ಲ ಕಮ್ಮಿ ಆಗಿತ್ತು ಒಂಚೂರು ಅಂದ್ಕೊಂಡಿದ್ದು, ಜ್ವರ ಎಲ್ಲ ಇತ್ತು ಕಮ್ಮಿ ಆಗಿತ್ತು ಅಂದ್ಕೊಂಡೆ. ಆಮೇಲೆ ಹೋಗ್ತಾ ಹೋಗ್ತಾ ಬೆಳಗ್ಗೆ ಹೇಳ್ತಿದ್ದಾರೆ ಬೆನ್ನು ಜಾಸ್ತಿ ಆಗೋಗಿದೆ, ಎದೊಳಕ್ಕಾಗ್ತಿಲ್ಲ, ಓಡಾಡೋಕ್ಕಾಗ್ತಿಲ್ಲ ಅಂತೇಳಿ. ಆಮೇಲೆ ಅದಕ್ಕೇನೆ ಎಲ್ಲ ಹೋಗ್ಬೇಕಾಗಿದ್ದು ವಾಪಸ್ ಬಂದು ಮನೇಲೇ ಇದ್ಬಿಟ್ಟು ಅವತ್ತು ಅವ್ರ ಜೊತೆನೇ ಇದ್ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ, ಇರೋದು ನಾವೇ ನೋಡ್ಕೊಂಬಿಟ್ಟು ಯಾರು ನೋಡ್ಕೊತಾರೆ ಅವ್ನು ಅಲ್ವಾ. ಬಿಟ್ಬಿಟ್ಟು ಹೋಗೋಕ್ಕೆ ನಾವೇನು ಕಳ್ಳನ ಮಕ್ಕಳಲ್ಲ. ಅಲ್ಲ, ಬಿಟ್ಬಿಟ್ಟು ಹೋಗೋದು ಕಳ್ಳನ ಮಕ್ಕಳು ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ಬಿಟ್ಟು ಹೋಗ್ಬೇಕು ಫಸ್ಟ್ ಆಫ್ ಆಲ್? ಅಷ್ಟು ವರ್ಷ ನಮ್ಮನ್ನು ನೋಡ್ಕೊಂಡಿರ್ತಾರೆ, ನಾವು ಅವರೇ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ನಾವೇನಕ್ಕೆ ಬಿಟ್ಟು ಹೋಗ್ಬೇಕು ಅವ್ರನ್ನ ಅಲ್ವಾ. ಏನು ಮಾತಾಡಬೇಕು ಅಂತ ಕ್ಲೀನಾಗಿ ಗೊತ್ತಿಲ್ಲ. ಏನಾದರೂ ಇದರಿಂದ ತಪ್ಪಿತ್ತು ಅಂತ ಹೇಳಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ. ಏನಂತ ತಪ್ಪು ಏನೂ ಮಾತಾಡಿಲ್ಲ, ಅದರಲ್ಲೂ ಏನಾದ್ರು ಮಾತಾಡಿದ್ರು ಈ ಆ್ಯಕ್ಷನ್ಸ್ ಎಲ್ಲ ಒಂದು ಸ್ವಲ್ಪ ದಿವಸಕ್ಕೆ ಹೋಗ್ಬಿಡುತ್ತೆ. ಮಾತಾಡ್ತಾ ರೂಢಿ ಆಯಿತು ಅಂತ ಹೇಳಿದ್ರೆ ಈ ನನಗೆ ಇದೆಲ್ಲ ವಿಡಿಯೋನಲ್ಲಿ ನೋಡ್ತಾ ಹೋಗಿ ಏನು ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಹೋಗ್ತಾ 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 ಎಲ್ಲ ಸೆಟಪ್ ಆಗುತ್ತೆ. ಅದು ನಾನೇ ಅಂದ್ಕೊಂಡಿದ್ದೀನಿ, ನಾನೇ ಮಾಡಬೇಕು ಸೆಟಪ್, ನಾನೇ ಮಾಡ್ತೀನಿ. ಫ್ರೈ ಆಗಿದೆ. ನನ್ನ ಸೆಟಪ್ ನೋಡ್ತೀರಾ? UPS ಚಿಕ್ಕದು ಅದನ್ನ ಹಾಕೊಂಡು ಅದನ್ನೇ ಯೂಸ್ ಮಾಡ್ತೀನಿ. ಅದು ಇವಾಗಲೂ ಅವಾಗಲೂ ಡಮ್ ಬಂದುಬಿಡುತ್ತೆ. ಅದು ತಗೊಂಡು ಎಷ್ಟು ವರ್ಷ ಆಗ್ಬಿಟ್ಟಿದೆ. ರುಬ್ಕೊಂಬಿಡೋಣ, ರುಬ್ಕೊಂಬಿಡ್ತೀನಿ. ಅದನ್ನ ಸೆಟಪ್ ಮಾಡೋಕ್ಕೆ ಜಾಗನೇ ಸಿಗ್ತಾಯಿಲ್ಲ. ಅವ್ರು ಏನು ಮಾಡಲಿ, ಇರೋದು ಇಷ್ಟೇ ಇದೆ, ಇಷ್ಟಪ್ಪ ಇದೆ ಜಾಗ. ಒಬ್ಬೊಬ್ರು ಅದು ಇರಲ್ಲ, ಟಕ್ ಅಂತ ಆಯ್ತಾ ಮಾತಾಡಿದಾಗ ಹೊಡೆದ್ಬಿಡುತ್ತೆ ಅದು. ನಮ್ದು ಇಷ್ಟು ಇದ್ರಲ್ಲಾದ್ರೂ ಇದೆಯೋ, ಬೇರೆಯವ್ರಿಗೆ ಅದು ಸಿಗಲ್ಲ ಅನ್ನೋ ಥರ. ಈ ರೀಲ್ಸ್ ನೋಡಿ 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 BGM ಹಾಕಿದ್ರೆ ಎಮೋಷ್ನಲ್ ಆಗೋ ಥರ ಆಗ್ಬಿಟ್ಟಿದೆ ಪ್ರತಿಯೊಂದಕ್ಕೂ. ಅದು ರುಬ್ಕೊಬೇಕು. ನಮ್ಮದು ಕನ್ನಡ ಚಾನಲ್ಗಳು TV ನೋಡ್ತೀರ ನೀವು? ನೋಡೋಂಗಿದ್ರೆ ಒಂದು ಕಮೆಂಟ್ ಹಾಕಿ. ಯಾಕೆ ಅಂತ ಹೇಳ್ತೀನಿ. ಯಾಕೆಂದರೆ ಕನ್ನಡ ಚಾನಲ್ ಅಂತ ಹೇಳ್ಕೊಳಕ್ಕೆ ಮಾತ್ರ ಇರ್ತದೆ ಅಷ್ಟೇ. ಅದರಲ್ಲಿ ಬರೋದೆಲ್ಲ ಕನ್ನಡದಲ್ಲಿ ಸೀರಿಯಲ್ಗಳು ಮಾತ್ರ ಚೆನ್ನಾಗಿ ಹಾಕ್ತಾರೆ. ಅದು ಬಿಟ್ಟರೆ ಇನ್ನೇನು ಬರೋಲ್ಲ ಅದರಿಂದ. ಎಲ್ಲ ತಮಿಳ್ ಡಬ್ಬು, ತೆಲುಗು ಡಬ್ಬು ಇದೆ. ಅವ್ರ ಕಡೆಯಿಂದ ಅಂತೂ ಒಂದಾದ್ರೂ ನೀವು ನೋಡಿದ್ದೀರ ಹೋಗ್ಲಿ. ಈ ನಡುವೆ ಅಂತೂ ನಾನು ಎಷ್ಟೋ ದಿವಸದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಅವ್ರ ಕಡೆಯಿಂದ ಬರಲ್ಲ. ಎಷ್ಟು ನಂಬ್ತಿರೋಗಳಿದ್ರು. ಪ್ರತಿ ಸರಿ ನಾನು ಚಾನಲ್ ಚೇಂಜ್ ಮಾಡಿದಾಗೆಲ್ಲೂ 1 ಚಾನಲ್ 2 ಚಾನಲ್ ಕನ್ನಡ ಬಿಟ್ಟರೆ ಇನ್ನು ಮಿಕ್ಕಿದ್ರಲ್ಲಿ ನೀವು ಯಾವ್ದು ನೋಡ್ತಿರೋ ಈ ಸೀರಿಯಲ್ಗಳು ಚೆನ್ನಾಗಿ ಹೋಗ್ಬಿಟ್ಬಿಟ್ರಿ. ಬರೀ ಸೀರಿಯಲ್ ಓಡಿಸೋದು ಅವ್ರು. ಈ ಉದಯ ಅಂತ ಇರೋದು, ಮತ್ತೆ ಪ್ಲಸ್ಸು ಯಾವುದು ಈ ಜೀ ಕನ್ನಡ, ಕಲರ್ಸ್ ಕನ್ನಡ, ಇನ್ನೊಂದು 2-3 ಚಾನಲ್ ಇದ್ದಾವೆ. ಅವೆಲ್ಲನೂ ಬರೀ ಸೀರಿಯಲ್ ಓಡಿಸ್ತಾರೆ. ಅದು ಬಿಟ್ಟರೆ ಇನ್ನೊಂದು 4-5 ಚಾನಲ್ ಇರ್ಬೋದು. ಅವರೆಲ್ಲ ಏನು ಮಾಡ್ತಾರೆ, ಬರೀ ತೆಲುಗು ತಮಿಳ್ ಡಬ್ಬಿಂಗು. ಈ ಉದಯ ಮೂವೀಸನಲ್ಲಿ ಬೆಳಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮ್ ಏನೋ ಕನ್ನಡ ಹಾಕ್ತಾನೆ. ಅದು ಬಿಟ್ಟರೆ ಮತ್ತೆ ಅದು ನೈಟಲ್ಲೇ ಯಾವಾಗಲಾದರೂ ಒಂದು ಟೈಮ್ ನೋಡಬೇಕು ಅಂದ್ಕೊಳೋದು ಅಷ್ಟೇ. ಅದು ನೋಡಬೇಕು ಅಂತ ಅದಾಯ್ತು. ಇವಾಗ ಒಗ್ಗರಣೆ ಹಾಕ್ಕೊಬೇಕು ಮೇನ್. ಅಯ್ಯೋ, ಯಾವುದೋ ಪ್ಲೇಟು ಹೆವಿ ಸೈಕ್ ಮಾಡುತ್ತೆ ನಾವು ಪ್ರತಿ ಸರಿ.
ಇವಾಗ ಒಗ್ಗರಣೆಗೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದರಲ್ಲೂ ಹಾಕಿದ್ದೀನಿ, ಇದರಲ್ಲೂ ಇರಲಿ, ಏನಾಗಲ್ಲ. ಜೀರಿಗೆ ಕಡಲೆಬೇಳೆ ಆಗಲ್ಲ. ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಎಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಲಾಸ್ಟ್ ಸಾಸಿವೆ ಹಾಕ್ಕೊಂಡ್ಬಿಡ್ತೀನಿ. ಚಿಟಪಟ 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 ಅನ್ಬೇಕು. ಇವಾಗ ಒರಿಜಿನಲ್ ಚಿಟಪಟ ಬರ್ತದೆ. ಸೌಂಡ್ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತದೆ. ಆಯ್ತಲ್ವ, ಇಷ್ಟೇ. ಇವಾಗ ನೋಡೋರು ಲೈಕ್ ಆದ್ರೂ ಮಾಡಿರಿ, ಇಲ್ಲ ಏನಾದ್ರು ಒಂದು ಕಮೆಂಟ್ ಆದರೂ ಹಾಕಿ. ಅವಾಗಲಾದ್ರೂ ಒಂದು ಮೋಟಿವೇಶನ್ ಆದರೂ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ರಿಯಾಕ್ಟ್ ಏನು ಮಾಡ್ತಾ ಇಲ್ಲ ಅಂದವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನನಗೂ ಮಾಡಬೇಕು ಅಂತ ಆಗ್ತಾ ಇದೆ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಮಾಡಬೇಕು ಅಂತ ಅನ್ಸೋದು. ನೀವು ಸಪೋರ್ಟ್ ಕೊಡ್ತಾ ಇದ್ದೆ ಅವಾಗ ನಾನು ಮಾಡಬೇಕು ಅಂತ ಅನ್ಸಿದ್ರು. ನಾನು ಮಾಡಿರೋ ಟೊಮೆಟೊ ಚಟ್ನಿನ ನಾವು ಮಾಡೋಕೆ ಹೋಗ್ತೀನಿ ಬನ್ನಿ. ಇವಾಗ ಇದು ಚಟ್ನಿ, ಇದು ನಾನು ಸೈಕ್ ನನ್ನ ಮಗಂದು. ಒಂದು ನಿಮಿಷ. ಇವಾಗ ಬೆಳ್ಳು ಕಾಣಿಸ್ತಿದ್ದೀನ, ಪಗರ ಕಾಣಿಸ್ತಿದ್ದೀನ. ವಿಜಲ್ ಹಾಕ್ತು. ಪಕ್ಕ ರೈಸ್, ಈ ಕಡೆ ಚಟ್ನಿ. ನಿಮಿಷ. ಆಯ್ತಾ काय जास्त आहे का? हां ಬಿಡಲಿ.
ಖಾರ ಜಾಸ್ತಿ ಐತೆ. ಪ್ರತಿ ಸರಿ ಆದವಾಗೆಲ್ಲ ನಾನೇ ತಿನ್ಸೋದಾಗ್ಬೋದು. ಹಾಂ ಏನು ಶೆಕೆ. ಫೋನ್ ಮಾಡಿಲ್ವಾ ಮುಂದೆ? ಏನು ಯಾಕೋ ನೋಡ್ತಾ ಇರ್ತೀನಿ. ಯಾಕೆ ಆಡ್ಸೋಕ್ಕಾಗ್ತಾ ಇಲ್ಲ ಕೈ? ಏನಂಗ ಏನಿಲ್ಲ, ಜೋನ್ ಬಂದಿದ್ವಿ ಮತ್ತು ಇವೆರಡು ಹೋಯ್ತು. ಅಂತೆ ಇನ್ನೊಂದು 2 ಇಳಿಸ್ತಾರೆ. ಒಂದೇ ಒಂದು ಹಾಕ್ಬಿಟ್ಟು ಕಳಿಸ್ಬಿಟ್ಟು ಒಂದು ಸಿರಂಜಲ್ಲಿ ಹಾಕ್ಬಿಟ್ಟು ಇನ್ನೊಂದು ಹಂಗೆ ಹಾಕ್ಬಿಟ್ಟ 2 ದೊಡ್ಡ ಬಾಟ್ಲ್ ಹಾಕಿದ್ರೆ ಚೆನ್ನಾಗಿದೆ. ಇಂಜೆಕ್ಷನ್ ಹಾಕಿದ್ರೆ ಕಳಿಸ್ಬಿಟ್ನಲ್ಲ, ಅದೇ ನನಗೆ ಹೊಟ್ಟೆ ಹೋಗ್ತು. ಏನು ಇಂಜೆಕ್ಷನ್ ಹಾಕಿಲ್ಲ? ಇಂಜೆಕ್ಷನ್ ಹಾಕಿಲ್ಲ, ಎಲ್ಲ ಗ್ಲೂಕೋಸ್ಗೆ ಜೊತೆನಲ್ಲಿ ಹಾಕಿದ್ದು. ಅದು ಬಿಟ್ಟರೆ ಇನ್ನು ಸಪ್ರೇಟಾಗಿ ಎಲ್ಲ ಹಾಕಿದ್ದು. ಸಪ್ರೇಟಾಗಿ ಬೇರೆ ಹಾಕ್ಬೇಕಿತ್ತಾ? ಸಪ್ರೇಟಾಗಿ 1-2 ಹಾಕ್ಬೇಕಾಗಿತ್ತು ನೀನು. ಮೂರು ಗಂಟೆಗೆಲ್ಲ ಹಿಡಿಯುತ್ತೆ ಆಗ್ಬಿಟ್ಟು. ನೀವು ಊಟಕ್ಕೆ ಮುಂಚೆ ಅದು ತೊಗೊಳೋದಿಲ್ಲ? ಹೇಳಿದ್ರಲ್ಲ ಊಟಕ್ಕೆ ಮುಂಚೆ ಅದು ತೊಗೊಬೇಕು ಅಂತ. ಯಾವುದಿಲ್ಲ ನಾವು ಯಾವುದೋ ಮಾರ್ಕ್ ಮಾಡ್ಕೊಟ್ಟಿಲ್ಲ ಊಟಕ್ಕೆ ಮುಂಚೆ ತೊಗೊಳೋದು.